ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ವ್ಲಾಗ್. ಇಲ್ಲಿ ನಾನು ಡಿನ್ನರ್ಗೆ ಪ್ರಿಪ್ರೇಷನ್ ಮಾಡ್ತಾ ಇದ್ದೀನಿ. ನೈಟೇ ಏನು ಮಾಡಬೇಕು ಅಂತ ನಾನು ಬೆಳಗ್ಗೆನೇ ಪ್ರಿಪೇರ್ ಮಾಡಿ ಇಟ್ಕೊಂಡಿರ್ತೀನಿ. ಅಕಸ್ಮಾತ್ ಏನಾದರೂ ಮಧ್ಯಾಹ್ನದ ಸಾಂಬಾರು ಏನಾದರೂ ಮಾಡಿಲ್ಲ ಅನ್ನೋದಾದರೆ, ಇವತ್ತು ನಾನು ರಾತ್ರಿ ಊಟಕ್ಕೆ ರಾಜ್ಮಾ ಮಾಡೋಣ, ರಾಜ್ಮಾ ಗ್ರೇವಿ. ತುಂಬ ವರ್ಷಗಳಿಂದ ನಾನು ಮಾಡೇ ಇರಲಿಲ್ಲ, ತೊಗೊಳ್ಳೋದೇ ನಿಲ್ಲಿಸ್ಬಿಟ್ಟಿದ್ದೆ. ಸೊ ಈ ಸಲ ದಿನಸಿ ಅಂಗಡಿಗೆ ಹೋದಾಗ ರಾಜ್ಮಾ 1 kg ತೊಗೊಂಡು ಬಂದಿದ್ದೆ. ಅದನ್ನು ಒಂದು ಅರ್ಧ ಕಪ್ ಆಗೋಷ್ಟು ನಾನು ನೆನೆಸಿಟ್ಟಿದ್ದೆ. ಬೆಳಗ್ಗೆನೇ ನೆನೆಸಿಟ್ಟಿದ್ದೆ. ರಾತ್ರಿ ಮಾಡೋದಾದರೆ, ನೀವು ಬೆಳಗ್ಗೆಗೆ ಮಾಡೋದಾದರೆ ರಾತ್ರಿ ನೆನೆಸಿಡಿ. ಈ ನೆನೆಸಿರೋವಂಥ ನೀರನ್ನು ವೇಸ್ಟ್ ಮಾಡಬೇಡಿ. ಮನೆಯಲ್ಲಿರೋವಂಥ ಗಿಡಗಳಿಗೆ ಈ ರೀತಿ ಹಾಕಿ ರಾಜ್ಮಾ ಬೇಯೋದಕ್ಕೆ ನಾನು ಫ್ರೆಶ್ ಆಗಿ 1 ಲೀಟರ್ ಆಗೋಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ಇದಕ್ಕೆ ಒಂದು ಸ್ವಲ್ಪನೇ ಮಾತ್ರ ಉಪ್ಪನ್ನು ಹಾಕಬೇಕು. ಅದು ಕಾಳು ಉಪ್ಪು ಹಿಡಿಬೇಕು. ಉಪ್ಪು ಹಿಡಿಲಿಲ್ಲ ಅಂದರೆ ಕಾಳೆಲ್ಲ ತಿನ್ಬೇಕಾದ್ರೆ ಸಪ್ಪೆ ಸಪ್ಪೆ ಆಗುತ್ತೆ. ಹಾಗಾಗಿ ಒಂದು ಅರ್ಧ ಚಮಚ ಉಪ್ಪನ್ನು ಹಾಕಿ ಇವಾಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 3 ವಿಸಲ್ ನಾನು ಬೇಯಿಸ್ಕೊತಾ ಇದ್ದೀನಿ. 3 ವಿಸಲ್ ಸಾಕು. 2 ವಿಸಲ್ಗೆಲ್ಲ ಬೆಂದೋಗುತ್ತೆ. ಆದರೆ 3 ವಿಸಲ್ ಕೊಟ್ಟರೆ ಒಂದು ಸ್ವಲ್ಪ ಬೆಣ್ಣೆ ಥರ ಕಾಳು ಬೇಯುತ್ತೆ ಚೆನ್ನಾಗಿ. ಇದು 3 ವಿಸಲ್ ಬಂದು ಬೇಯೋ ಅಷ್ಟರಲ್ಲಿ ರಾಜ್ಮಾ ಗ್ರೇವಿಗೆ ನಾವು ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. 2 ಈರುಳ್ಳಿ ತೊಗೊಂಡಿದ್ದೀನಿ. ಈರುಳ್ಳಿನ ದಪ್ಪದಾಗಿ ಹೆಚ್ಚಿ ಇದು ಪೇಸ್ಟ್ ಮಾಡ್ಕೋಬೇಕು. ಕೆಲವರು ಏನು ಮಾಡ್ತಾರೆ ಅಂದರೆ ಈರುಳ್ಳಿನ ಫ್ರೈ ಮಾಡಿ ಚೆನ್ನಾಗಿ, ಆನಂತರ ಫ್ರೈ ಮಾಡಿರೋ ಈರುಳ್ಳಿನ ಪೇಸ್ಟ್ ಮಾಡ್ಕೋತಾರೆ. ಹಾಗಾದರೂ ಮಾಡ್ಬೋದು. ಅಥವಾ ಮೊದಲೇ ಈರುಳ್ಳಿನ ಪೇಸ್ಟ್ ಮಾಡಿಕೊಂಡು ಅದು ಚೆನ್ನಾಗಿ ಬ್ರೌನ್ ಆಗೋವರೆಗೂ ನಾವು ಫ್ರೈ ಮಾಡಿಕೊಂಡ್ರೆ ಆಯಿತು. ಎರಡೂ ಒಂದೇ. ಸೊ ಇಲ್ಲಿ ಈಸಿಯೆಸ್ಟ್ ವೇನ ನಾನು ಹೇಳ್ಕೊಡ್ತಾ ಇದ್ದೀನಿ. ಈರುಳ್ಳಿ 2 ದಪ್ಪ ಗಾತ್ರದ ಈರುಳ್ಳಿ ತೊಗೊಂಡಿದ್ದೀನಿ. ಈರುಳ್ಳಿ ಹಾಗೆ ಟೊಮೆಟೊ ಜಾಸ್ತಿ ಹಾಕೊಂಡಷ್ಟು ಗ್ರೇವಿ ಚೆನ್ನಾಗಿ ಜಾಸ್ತಿ ಬರುತ್ತೆ ನಮಗೆ. ತೊಗೊಂಡಿದ್ದಂಥ ಈರುಳ್ಳಿ 2 ನಾನು ಮಿಕ್ಸರ್ ಜಾರಿಗೆ ಸೇರಿಸಿದ್ದೀನಿ. ಇದರೊಟ್ಟಿಗೆ 2 ಹಸಿರು ಮೆಣಸಿನಕಾಯಿ, 1 ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ಹಾಕ್ತಾಯಿದ್ದೀನಿ. ಪೇಸ್ಟ್ ಇಲ್ಲ ಅಂದರೆ ಬೆಳ್ಳುಳ್ಳಿ ಎಷ್ಟು ಹಾಗೆ ಶುಂಠಿ 1 ಇಂಚ್ ಆಗುವಷ್ಟು ಹಾಕ್ಕೊಂಡು ನೀರೇನು ಹಾಕ್ತೇನೆ ಇದನ್ನು ಪೇಸ್ಟ್ ಮಾಡಿ ಇಟ್ಕೊಳ್ಳಿ. ಮೊದಲಿಗೆ ಈರುಳ್ಳಿ ಪೇಸ್ಟ್ ಏನು ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿ ಇಟ್ಕೋತಾ ಇದ್ದೀನಿ. ತುಂಬ ಸುಲಭ ಇದೆ ಈ ರೆಸಿಪಿ. ರಾಜ್ಮಾ ಒಂದು ಬೇಯಿಸ್ಕೊಳ್ಳೋದು ಅಷ್ಟೇ, ಈರುಳ್ಳಿ ಟೊಮ್ಯಾಟೊನ ಪೇಸ್ಟ್ ಮಾಡಿ ಇಟ್ಕೊಳ್ಳೋದು ಅಷ್ಟೇ. ಜಾಸ್ತಿ ತರಕಾರಿ ಎಲ್ಲ ಹೆಚ್ಚಿಟ್ಕೋಬೇಕು ಅನ್ನೋದೆಲ್ಲ ಏನೂ ಇಲ್ಲ. ಬೆಳಗ್ಗೆ ತಿಂಡಿಗೂ ಮಾಡ್ಬೋದು, ಇಲ್ಲ ನೈಟ್ ಡಿನ್ನರ್ಗೂ ಸಹ ಮಾಡ್ಬೋದು. ಅನ್ನದ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ಇಲ್ಲಿ ಈರುಳ್ಳಿ ಪೇಸ್ಟ್ ಆದ ನಂತರ ಇಲ್ಲಿ ನಾನು 3 ಟೊಮ್ಯಾಟೊ ತೊಗೊಂಡಿದ್ದೀನಿ. ಜಾಮ್ ಟೊಮೆಟೊ ತೊಗೊಂಡಿದ್ದೀನಿ. ಹುಳಿ ಟೊಮೆಟೊ ಇದಕ್ಕೆ ಅಷ್ಟಾಗಿ ಸೂಟ್ ಆಗಲ್ಲ. ಟೊಮೆಟೊನೂ ಅಷ್ಟೇ ಈ ರೀತಿ ದಪ್ಪದಾಗಿ ಹೆಚ್ಚಿಟ್ಕೊಂಡು ಮಿಕ್ಸರ್ ಜಾರಿಗೆ ಸೇರಿಸಿ ಇದನ್ನು ಪೇಸ್ಟ್ ಮಾಡ್ಕೋಬೇಕು. ಸೇಮ್ ಗ್ರೇವಿ ರೆಸಿಪಿ ಏನು ಹೇಳ್ಕೊಡ್ತಾ ಇದ್ದೀನಲ್ಲ, ರಾಜ್ಮಾ ಬದಲು ನೀವು ಚೋಲೆನಾದರೂ ಹಾಕ್ಕೋಬೋದು. ಅಂದರೆ ಕಾಬೂಲ್ ಕಡಲೆಕಾಳು ಬರುತ್ತೆ ನೋಡಿ, ಚೋಲೆ, ಅದನ್ನಾದರೂ ಹಾಕ್ಕೋಬೋದು. ಸೇಮ್ ಮೆಥಡೇ. ಇವಾಗ ನೋಡಿ ಟೊಮ್ಯಾಟೊ ಸಹ ಪೇಸ್ಟ್ ರೆಡಿ ಆಯಿತು. ಇದನ್ನು ಸಹ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿ ಇಟ್ಕೊಂಡಿದ್ದೀನಿ. ಅವಾಗವಾಗ ಅಲ್ಲಲ್ಲೇ ಸಣ್ಣ ಪುಟ್ಟ ಈ ರೀತಿ ಪಾತ್ರೆಗಳನ್ನ ನಾವು ಬೆಳ್ಕೋತಾ ಇದ್ದರೆ ನಮಗೂ ಸಹ ಕೆಲಸ ಕಡಿಮೆ ಆಗುತ್ತೆ. ಸುಮಾರು ಜನ ಕಮೆಂಟ್ ಮಾಡ್ತಾ ಇರ್ತೀರಾ ಅಡುಗೆ ಮನೆ ಯಾವಾಗಲೂ ಕ್ಲೀನಾಗಿರುತ್ತೆ, ಅಡುಗೆ ಮನೆ ಪಾತ್ರೆನೂ ಸಹ ಏನೂ ಇರೋದಿಲ್ಲ ಅಂತ. ಸೊ ನಾನು ಹಾಗೆಯೇ ಸ್ವಲ್ಪ ಅಲ್ಲಲ್ಲೇ ಕ್ಲೀನ್ ಮಾಡಿಬಿಡ್ತಾ ಇರ್ತೀನಿ. ಇಲ್ಲಿ ರಾಜ್ಮಾ ಸಹ 3 ವಿಸಲ್ ಕೊಟ್ಟು ಬೇಯಿಸಿಟ್ಕೊಂಡಿದ್ದೀನಿ. ಅದು ಕಂಪ್ಲೀಟಾಗಿ ಪ್ರೆಷರ್ ಡೌನ್ ಆದ ನಂತರ ಇಲ್ಲಿ ನಾನು ಓಪನ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಸಾಫ್ಟಾಗಿ ಬೆಂದಿತ್ತು. ಹಾಗೇ ತಿನ್ಬಿಡ್ಬೋದು, ಅಷ್ಟು ಚೆನ್ನಾಗಿ ಉಪ್ಪೆಲ್ಲ ಹಿಡಿದಿತ್ತು ಕಾಳು. ಇವಾಗ ರಾಜ್ಮಾ ಗ್ರೇವಿ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸ್ಟವ್ ಮೇಲೆ ಒಂದು ದಪ್ಪ ತಳದ ಪಾತ್ರೆ ಇಟ್ಟಿದ್ದೀನಿ. ಇದಕ್ಕೆ ಒಂದು 3 ರಿಂದ 4 ಸ್ಪೂನ್ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆಗ್ತಾ ಇದೆ. ಹಾಗೆಯೇ ಇದಕ್ಕೆ ಒಂದು ಅರ್ಧ ಚಮಚ ಆಗೋಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ. ಸಾಸಿವೆ ಎಲ್ಲ ಏನು ಹಾಕೋದು ಬೇಡ, ಡೈರೆಕ್ಟಾಗಿ ಜೀರಿಗೆ ಹಾಕ್ತಾಯಿದ್ದೀನಿ ನಾನು. ಹಾಗೆಯೇ ತುಂಬ ಮಸಾಲೆನೂ ಬೇಕಾಗಲ್ಲ ಇದಕ್ಕೆ, ಲೈಟಾಗಿರುತ್ತೆ ಮಸಾಲೆ, ಚೆನ್ನಾಗಿರುತ್ತೆ. ಒಂದು 3 ಪಲಾವ್ ಎಲೆ ಸೇರಿಸಿದ್ದೀನಿ. ಒಂದು 2 ಪೀಸ್ ಆಗುವಷ್ಟು ಚಕ್ಕೆ ಸೇರಿಸಿದ್ದೀನಿ. ಇವೆಲ್ಲ ಸ್ವಲ್ಪ ಹುರಿದು ಚಟಪಟ ಅಂತಿದ್ದ ಹಾಗೆಯೇ ಈರುಳ್ಳಿ ಏನು ಪೇಸ್ಟ್ ಮಾಡಿಟ್ಕೊಂಡಿದ್ನಲ್ಲ, ಈರುಳ್ಳಿ, ಹಸಿಮೆಣಸಿನ್ಕಾಯಿ ಹಾಗೆ ಶುಂಠಿ ಬೆಳ್ಳುಳ್ಳಿ, ಅದನ್ನು ಇದರೊಟ್ಟಿಗೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆ ಬಿಸಿ ಇರೋದ್ರಿಂದ ತುಂಬ ಹಾರ್ತಾ ಇತ್ತು ಸ್ಟವ್ ಮೇಲೆಲ್ಲ. ಸೊ ಹಾಗಾಗಿ ಒಂದು ಪ್ಲೇಟನ್ನು ಈ ರೀತಿ ಕವರ್ ಮಾಡಿ ಸ್ವಲ್ಪ ಮಿಕ್ಸ್ ಮಾಡ್ತಾಯಿದ್ದೀನಿ. ಎಣ್ಣೆಯಲ್ಲಿ ಹಾರೋದೆಲ್ಲ ಸ್ವಲ್ಪ ಕಡಿಮೆ ಆದ ನಂತರ ಮತ್ತೆ ಇನ್ನೊಂದು ಸ್ವಲ್ಪ ನಾನು ಏನು ಮಿಕ್ಸ್ ಇಟ್ಕೊಂಡಿದ್ನಲ್ಲ ಈರುಳ್ಳಿ ಪೇಸ್ಟ್, ಅದನ್ನು ಕಂಪ್ಲೀಟಾಗಿ ಹಾಕಿ
ಇವಾಗ ಈರುಳ್ಳಿನಲ್ಲಿರೋವಂಥ ನೀರಿನ ಅಂಶ ಎಲ್ಲ ಹೋಗಿ ಸ್ವಲ್ಪ ಲೈಟಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ. ನೋಡಿ ಇವಾಗ ಚೆನ್ನಾಗಿ ಕಲರ್ ಸಹ ಬದಲಾಗಿದೆ, ಲೈಟಾಗಿ ಗೋಲ್ಡನ್ ಬ್ರೌನ್ ಬಂದಿದೆ. ಇಷ್ಟು ಫ್ರೈ ಆದ ನಂತರ ಟೊಮೆಟೊ ಏನು ಪೇಸ್ಟ್ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ. ಟೊಮೆಟೊನೂ ಅಷ್ಟೇ ನೀಟಾಗಿ ಅದರಲ್ಲಿರೋವಂಥ ನೀರಿನ ಅಂಶ ಎಲ್ಲ ಹೋಗೋವರೆಗೂ ಫ್ರೈ ಮಾಡಬೇಕು. ರಾಜ್ಮಾ ಬೇಯೋದಕ್ಕೂ ನಾನು ಉಪ್ಪನ್ನ ಹಾಕಿದ್ದೆ. ಇಲ್ಲಿ ಟೊಮೆಟೊ ಪೇಸ್ಟ್ ಹಾಗೆ ಈರುಳ್ಳಿ ಪೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪನ್ನ ಹಾಕ್ಕೊಳ್ಳಿ. ಒಂದು 1/4 ಚಮಚ ಉಪ್ಪನ್ನ ಹಾಕಿದ್ದೀನಿ. ಹಾಗೆಯೇ ಇದಕ್ಕೆ ಡ್ರೈ ಮಸಾಲೆನೂ ಸಹ ಸೇರಿಸ್ಬೇಕಾಗುತ್ತೆ. ಇವಾಗಲೇ ಡ್ರೈ ಮಸಾಲೆಯಲ್ಲಿ ನಾನಿಲ್ಲಿ 1 ಸ್ಪೂನ್ ಆಗೋಷ್ಟು ಅಚ್ಚ ಪುಡಿ ತೊಗೊಂಡಿದ್ದೀನಿ, ಅರ್ಧ ಚಮಚ ಧನಿಯಾ ಪುಡಿ, 1/4 ಚಮಚ ಆಗೋಷ್ಟು ಅರಿಶಿನ ಪುಡಿ, 1/4 ಚಮಚ ಆಗೋಷ್ಟು ಗರಂ ಮಸಾಲ. ಇವಿಷ್ಟನ್ನು ತೊಗೊಂಡು ನೀಟಾಗಿ ಈರುಳ್ಳಿ ಹಾಗೆ ಟೊಮ್ಯಾಟೊ ಪೇಸ್ಟ್ ಒಟ್ಟಿಗೆ ಮಿಕ್ಸ್ ಮಾಡಬೇಕು. ಬೇಸಿಕ್ ಮಸಾಲೆಗಳು ಮನೆಯಲ್ಲಿ ಯಾವುದಿರುತ್ತೆ ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ ನಾನು. ಇದಕ್ಕೆ ಅಂತ ಎಕ್ಸ್ಟ್ರಾ ಹೊರಗಡೆಯಿಂದ ತಂದು ಮಾಡೋವಂಥ ಮಸಾಲ ಏನಲ್ಲ ಇದು. ಇವಾಗ ಲಿಡ್ನ ಕ್ಲೋಸ್ ಮಾಡಿ ಅದು ಎಣ್ಣೆ ಏನು ಹಾಕಿರ್ತೀವಲ್ವ, ಎಣ್ಣೆ ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಮೀಡಿಯಮ್ ಫ್ಲೇಮ್ನಲ್ಲಿ ಒಂದು 5ರಿಂದ 7 ನಿಮಿಷ ಬಿಡಬೇಕು. ಗ್ರೇವಿ ಚೆನ್ನಾಗಿ ಬೇಯಬೇಕು. ಯಾಕೆಂದರೆ ಟೊಮ್ಯಾಟೊನೂ ಹಸಿ ಹಾಕಿರ್ತೀವಿ, ಈರುಳ್ಳಿನೂ ಹಸಿ ಹಾಕಿರ್ತೀವಿ. ಅದು ಬೇಯಲಿಲ್ಲ ಅಂದರೆ ನಮಗೆ ಚೆನ್ನಾಗಿ ಬರಲ್ಲ ಟೇಸ್ಟ್. ಎಣ್ಣೆ ಎಲ್ಲ ಬಿಟ್ಕೊಂಡಿದ್ದಾದ ನಂತರ ಇದಕ್ಕೆ ನಾನು ರಾಜ್ಮಾ ಏನು ಬೇಯಿಸಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ, ನಿಮ್ಗೆ ಇನ್ನೊಂದು ಸ್ವಲ್ಪ ನೀರು ಬೇಕು ಅಂದರೆ ನೀರನ್ನು ಆ್ಯಡ್ ಮಾಡ್ಕೋಬೋದು. ಬಟ್ ನನಗೆ ಇಲ್ಲಿ ಕರೆಕ್ಟಾಗಿತ್ತು ಹದ, ಸೊ ಹಾಗಾಗಿ ನೀರನ್ನು ಆ್ಯಡ್ ಮಾಡ್ತಾಯಿಲ್ಲ. ಒಂದು 1/4 ಭಾಗ ಆಗೋಷ್ಟು ರಾಜ್ಮಾ ಏನಿದೆಯಲ್ಲ ಅದನ್ನು ಈ ರೀತಿ ಸೌಟಿನ ಹಿಂಬದಿಯಿಂದ ಸ್ವಲ್ಪ ಮ್ಯಾಶ್ ಮಾಡಿದ್ರೆ ನಮಗೆ ಗ್ರೇವಿ ಥಿಕ್ನೆಸ್ ಬರುತ್ತೆ ಚೆನ್ನಾಗಿ. ಹಾಗೆ ಯಾವುದೇ ನಾರ್ತ್ ಇಂಡಿಯನ್ ಗ್ರೇವಿ ಆದ್ರೂ ಸ್ವಲ್ಪ ಪ್ರಮಾಣದಲ್ಲಿ ನಾವು ಸಕ್ಕರೆನ ಸೇರಿಸಬೇಕು. ಯಾಕೆಂದರೆ ಟೊಮ್ಯಾಟೊ ಜಾಸ್ತಿ ಯೂಸ್ ಮಾಡಿರ್ತೀವಿ, ಅದ್ರ ಹುಳಿ ಅಂಶ ಇರುತ್ತಲ್ವ, ಸೊ ಅದು ಬ್ಯಾಲೆನ್ಸ್ ಆಗುತ್ತೆ ಸಕ್ಕರೆ ಹಾಕಿದಾಗ. ಇವಾಗ ಲಿಡ್ನ ಕ್ಲೋಸ್ ಮಾಡಿ ಒಂದು 20ರಿಂದ 25 ನಿಮಿಷ ತುಂಬ ಲೋ ಫ್ಲೇಮ್ನಲ್ಲಿ ಕುಕ್ ಮಾಡಿ. ಒಂದು 20 to 25 ಮಿನಿಟ್ಸ್ ಆದ ನಂತರ ಇಲ್ಲಿ ನಾನು ಸ್ಟವ್ನ ಆಫ್ ಮಾಡಿ ಕೊನೆಯಲ್ಲಿ ಇದಕ್ಕೆ 1 ಚಮಚ ಆಗೋಷ್ಟು ಕಸೂರಿ ಮೇಥಿ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಫ್ರೆಶ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಹಾಗೆಯೇ 1 ಸ್ಪೂನ್ ಆಗೋಷ್ಟು ತುಪ್ಪ ಸೇರಿಸ್ತಾ ಇದ್ದೀನಿ. ತುಪ್ಪ ಹಾಕೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ. ಬೆಣ್ಣೆ ಇದ್ದರೆ ಬೆಣ್ಣೆನಾದ್ರೂ ಸಹ ಹಾಕ್ಕೋಬೋದು. ಸೊ ನೋಡಿ ಚೆನ್ನಾಗಿ ಕುದಿಸಿದ್ದೆ ಅಲ್ವಾ, ಒಂದು 20 ನಿಮಿಷ ಚೆನ್ನಾಗಾಗಿದೆ ಗ್ರೇವಿ. ಅದ್ರದ್ದು ಮಸಾಲೆ ಎಲ್ಲ ಕಾಳು ಹೀರ್ಕೊಂಡಿರುತ್ತೆ ಚೆನ್ನಾಗಿ, ಒಳ್ಳೆ ಘಮ ಘಮ ಅಂತ ಇತ್ತು. ನನ್ನ ಮಗ ಅಷ್ಟರಲ್ಲೇ ಅಡುಗೆ ಮನೆಗೆ ಬಂದು ಏನು ಇಷ್ಟು ಘಮ ಘಮ ಅಂತಿದೆಯಾ ಅಡುಗೆಗೆ ಏನಿವತ್ತು ಅಂತ ಬಂದು ವಿಚಾರಿಸಿ ಒಂದು ಸಲ ಹೋದ. ರಾಜ್ಮಾ ಹಾಗೆಯೇ ಅನ್ನದ ಜೊತೆ ಸ್ವಲ್ಪ ಹಪ್ಪಳ ಈ ರೀತಿ ಸಲಾಡ್ಸ್ ಎಲ್ಲ ಇದ್ದರೆ ಚೆನ್ನಾಗಿರುತ್ತೆ ಅಲ್ವಾ. ಸೊ ಹಾಗಾಗಿ ಇಲ್ಲಿ ಉದ್ದಿನ ಹಪ್ಪಳನ ನಾನು ಸುಟ್ಟಿ ಬೇಯಿಸ್ತಾ ಇದ್ದೀನಿ. ಸ್ವಲ್ಪ ಈರುಳ್ಳಿ ಸೌತೆಕಾಯಿ ಎಲ್ಲ ಕಟ್ ಮಾಡಿಟ್ಟಿದ್ದೆ. ಈ ರೀತಿ ನಾರ್ತ್ ಇಂಡಿಯನ್ ರಾಜ್ಮಾ ಚಾವಲ್ ಜೊತೆ ತುಂಬಾ ಚೆನ್ನಾಗಿರುತ್ತೆ ಸೈಡ್ಗೆ ನೆಂಚ್ಕೊಳ್ಳೋದಕ್ಕೆ. ಹಾಗೆಯೇ ನನಗಂತೂ ಫೇವ್ರೆಟ್ ರೆಸಿಪಿ ಇದು ರಾಜ್ಮಾ ಚಾವಲ್. ನನ್ನ ಕಾಲೇಜ್ ಡೇಸ್ ನೆನಪಿಗೆ ಬರುತ್ತೆ. ನಾನು BAMS ಮಾಡ್ತಾ ಇದ್ದಾಗ ಬೆಂಗಳೂರಿನಲ್ಲಿ ನಾವು ಕರ್ನಾಟಕದವ್ರು ಇದ್ದಿದ್ದು ಒಂದು 3 ಜನ ಅಷ್ಟೇ ನಮ್ಮ ಕ್ಲಾಸ್ನಲ್ಲಿ. ಇನ್ನು ಮಿಕ್ಕಿದವರೆಲ್ಲ ನಾರ್ತ್ ಇಂಡಿಯನ್ಸ್ ಇದ್ದಿದ್ದು. ಸೊ ಅವ್ರಿಗೆ ಹಾಸ್ಟೆಲಲ್ಲಿ ನಾರ್ತ್ ಇಂಡಿಯನ್ ಫುಡ್ಡೇ ಮಾಡ್ತಾ ಇದ್ದಿದ್ದು. ನಮಗೆ ತುಂಬ ಇಷ್ಟ ಆಗ್ತಾಯಿತ್ತು. ಮಧ್ಯಾಹ್ನದ ಹಾಸ್ಟೆಲ್ ಫುಡ್ಡು ಅವ್ರು ತಿಂತಾ ಇದ್ದಿದ್ದು. ಸೊ ಅವ್ರಿಗೆ ಸೌತ್ ಇಂಡಿಯನ್ ಇಷ್ಟ ಆಗ್ತಾಯಿತ್ತು. ಸೊ ನಾವು ಈ ರೀತಿ ಕಡಿ ಚಾವಲ್ ಅಥವಾ ರಾಜ್ಮಾ ಚಾವಲ್ ಎಲ್ಲ ಮಾಡಿದಾಗ ಅವರು ಹಾಸ್ಟೆಲ್ ಫುಡ್ನ ನಮ್ಮ ಜೊತೆ ಎಕ್ಸ್ಚೇಂಜ್ ಮಾಡ್ಕೋತಾ ಇದ್ರು. ನಾವಂತೂ ರಾಜ್ಮಾ ಚಾವಲ್ ಯಾವಾಗ ಮಾಡ್ತಾರೆ ಅದನ್ನು ವೆಯ್ಟ್ ಮಾಡ್ತಾ ಇದ್ವಿ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಕ್ಕೆ. ಅವರೂ ಅಷ್ಟೇ, ಅಯ್ಯೋ ಇದು ಏನು ಹಾಸ್ಟೆಲ್ ಫುಡ್ ಇಷ್ಟು ಚೆನ್ನಾಗೇ ಇರೋದಿಲ್ಲ, ನೀವು ಇಷ್ಟು ಚೆನ್ನಾಗಿದೆ ಅಂತ ತಿಂತೀರಾ ಅಂತ ನಮಗಂತ ಇದ್ರು. ನಮಗಂತೂ ತುಂಬಾ ಇಷ್ಟ ಆಗ್ತಾಯಿತ್ತು, ತುಂಬ ಎಂಜಾಯ್ ಮಾಡ್ತಾಯಿದ್ವಿ ಹಾಸ್ಟೆಲ್ ಫುಡ್ನ ನಾವಂತೂ. ಹಾಗೇ ಅಲ್ವಾ, ಹಲ್ಲಿದ್ದವ್ರಿಗೆ ಕಡಲೆ ಇಲ್ಲ, ಕಡಲೆ ಇದ್ದವ್ರಿಗೆ ಹಲ್ಲಿಲ್ಲ ಅಂತ ಹೇಳ್ತಾರಲ್ಲ ಹಾಗೆ. ನಮಗೆ ಹಾಸ್ಟೆಲ್ ಊಟ ಸ್ವಲ್ಪ ಇಷ್ಟ ಆಗ್ತಾಯಿತ್ತು, ಮನೆ ಊಟ ಇಷ್ಟ ಆಗ್ತಾ ಇರಲಿಲ್ಲ. ಅವರಿಗೆ ಹಾಸ್ಟೆಲ್ ಊಟ ತಿಂದು ತಿಂದು ಹಾಸ್ಟೆಲ್ ಊಟ ಬೇಜಾರಾಗ್ತಾಯಿತ್ತು, ಮನೆ ಊಟ ತಿಂದರೆ ಸಾಕಪ್ಪ ಅಂತ ಅನ್ನಿಸ್ತಾ ಇತ್ತು. ಸೊ ನಿಮಗೂ ಈ ರೀತಿ ಕಾಲೇಜ್ ಡೇಸ್ದು ಯಾವುದಾದ್ರೂ ನೆನಪಿದೆಯಾ ಕಮೆಂಟ್ ಮಾಡಿ ತಿಳಿಸಿ. ಈ ರೀತಿ ದಿನದಲ್ಲಿ ಒಂದು ಹೊತ್ತಾದ್ರೂ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ತಿನ್ನೋದ್ರಲ್ಲಿ ಏನು ಸಂತೋಷ ಇರುತ್ತೆ ಅಲ್ವಾ. ಮನೆಯವರೆಲ್ಲ TV ಮೊಬೈಲು ಎಲ್ಲ ಬಿಟ್ಬಿಟ್ಟು ನಾವಂತೂ ದಿನದಲ್ಲಿ ಒಂದು ಸಲನಾದರೂ ನೈಟ್ ಯೂಶ್ವಲಿ ನಾವು ಈ ರೀತಿ ಮಾಡೋದು. ಯಾಕೆಂದರೆ ಬೆಳಗ್ಗೆ ತಿಂಡಿ ಮಧ್ಯಾಹ್ನದ ಊಟಕ್ಕೆಲ್ಲ ಎಲ್ಲರೂ ಒಟ್ಟಿಗೆ ಇರೋದಿಲ್ಲ ನಾವು. ಇವತ್ತಿನ ವಿಡಿಯೋ ಹೇಗೆ ಅನ್ನಿಸ್ತೋ ಕಮೆಂಟ್ ಮಾಡಿ ತಿಳಿಸಿ ನನಗೆ. ನಾನು ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಟೇಕ್ ಕೇರ್.